ಸಾರಿ ಆಂಟಿ, ನಾನು ಬೇಕು ಅಂತ ಮಾಡಲಿಲ್ಲ. ನೀರು ಬಿದ್ದು ಇದು ಹರಿದೋಯ್ತು ಆಂಟಿ. ಸ್ವಲ್ಪ ನೋಡ್ಕೋಬೇಕಲ್ವಾ ರಾಕಿ? ಪಾಪ ಆಂಟಿ ಡಾಕ್ಯುಮೆಂಟ್ಸ್ ಎಲ್ಲ ವೇಸ್ಟ್ ಆಗೋಯ್ತು. ಛೇ, ಎಂತ ಕೆಲಸ ಮಾಡಿದ್ಯೋ ರಾಕಿ. ಆ ಪೇಪರ್ನ ಇವತ್ತು ಲಾಯರ್ ಅವ್ರಿಗೆ ಕೊಟ್ಟಿದ್ದಿದ್ರೆ ನಾಳೆ ಇಷ್ಟೊತ್ತಿಗೆ ನೀನು ನನ್ನ ಮನೇಲಿ ಇರ್ತಿದ್ದೆ. ಪೂರ್ತಿ ಆಸ್ತಿ ನಂದಾಗ್ತಿತ್ತು. ಸಾರಿ ಶ್ಯಾಮಲಾ ಅವರೇ, ಗೊತ್ತಿಲ್ಲದೆ ರಾಕಿ ಹಾಗೆ ಮಾಡಿಬಿಟ್ಟ. ಪರವಾಗಿಲ್ಲ ವಸು ಅವರೇ, ಚಿಕ್ಕ ಹುಡುಗ ಅಲ್ವಾ, ಏನೋ ಗೊತ್ತಿಲ್ಲದೆ ಆಗಿದೆ. ನೋ ಪ್ರಾಬ್ಲಮ್. ಅನಾವಶ್ಯಕವಾಗಿ ನಿಮ್ಮ ಕಷ್ಟ ಎಲ್ಲ ವೇಸ್ಟ್ ಆಯಿತು. ಬೇರೆ ಪೇಪರ್ಸ್ ಇದ್ರೆ ಕೊಡಿ, ಈಗಲೇ ಸೈನ್ ಮಾಡಿಕೊಡ್ತೀನಿ. ಹಿಂಗಾಗತ್ತೆ ಅಂತ ಗೊತ್ತಿಲ್ಲದೆ ಒಂದು ಸೆಟ್ ಡಾಕ್ಯುಮೆಂಟ್ ಮಾತ್ರ ತಂದಿದ್ದೆ. ಬೇರೆ ಯಾವುದೂ ಇಲ್ಲ ರೀ, ಇದಿಷ್ಟು ಮಾತ್ರ ಇದ್ದಿದ್ದು. ಅಯ್ಯೋ, ಮತ್ತೆ ನಿಮಗೆ ಶ್ರಮ ಕೊಟ್ವಿ. ಇನ್ನೊಂದು ಸೆಟ್ ರೆಡಿ ಮಾಡ್ಕೊಂಡು ತಗೊಂಡು ಬನ್ನಿ, ಸೈನ್ ಮಾಡ್ತೀನಿ. ಸರಿ ರೀ, ಹೋಗಿ ಬರ್ತೀನಿ. ಬಾಯ್ ರಾಕಿ. ರಿಯಲಿ ಸಾರಿ ಆಂಟಿ, ವೆರಿ ಸಾರಿ. ಅಯ್ಯೋ ಪರವಾಗಿಲ್ಲ ಅಂತ ಹೇಳ್ದೆ ಅಲ್ಲ ರಾಕಿ, ಬಿಟ್ಟಾಕು, ನೋ ಪ್ರಾಬ್ಲಮ್. ನಾನು ಮತ್ತೆ ಬರ್ತೀನಿ. ಬಾಯ್ ಆಂಟಿ. ಹೋಗಿ ಬರ್ತೀನಿ ವಸು ಅವರೇ. ಅನಾವಶ್ಯಕವಾಗಿ ಆಂಟಿಗೆ ಎಕ್ಸ್ಟ್ರಾ ಕೆಲಸ ಕೊಟ್ಟೆ. ಪಾಪ, ಅವ್ರು ಮತ್ತೆ ಬರಬೇಕು. ಇದಕ್ಕೆ ನಾನು ಮನೇಲಿ ಆಡಲ್ಲ ಅಂತ ಹೇಳಿದ್ದು. ಈ ನಂದಿನಿ ಮತ್ತೆ ರಾಕಿ ಸೇರಿ ಅವ್ರ ಪೇಪರ್ಸ್ನೆಲ್ಲ ಹಾಳು ಮಾಡ್ಬಿಟ್ರು. ಹಾಳು ಮಾಡೋದ್ ಕೆಲ್ಸ ಬಿಟ್ಟು ಇವ್ರಿಗೆ ಇನ್ಯಾವ್ ಕೆಲ್ಸ ಗೊತ್ತು ಶಿವಾನಿ? ಎಲ್ಲ ಹಾಳು ಮಾಡೋದೇ ಇವ್ರ ಕೆಲ್ಸ. ಇವಾಗೇನ್ ನಷ್ಟ ಆಯ್ತು ದಮಯಂತಿ? ಯಾಕೆ ಆರೋಪ ಮಾಡ್ತಿದ್ಯಾ? ಈ ರಾಕಿ ಈ ಪೇಪರ್ಸ್ನೆಲ್ಲ ಹಾಳು ಮಾಡದ್ನಲ್ಲ, ಹಳಾದಾಟ. ಮನೇಲಿ ಯಾಕೆ ಆಡ್ಬೇಕಿತ್ತು? ರಾಕಿಗಂತೂ ಬುದ್ಧಿ ಇಲ್ಲ, ಈ ನಂದಿನಿಗಾದ್ರೂ ಬುದ್ಧಿ ಬೇಡ್ವಾ? ಅಷ್ಟಕ್ಕೂ ಅವಳಿಗೆ ಬುದ್ಧಿ ಇದ್ದಿದ್ರೆ ಅಲ್ವಾ? ಇದ್ದಿದ್ರೆ ಯಾಕೆ ಹಿಂಗ್ ಮಾಡ್ತಿದ್ಲು? ಸುಮ್ನೆ ನಾಲ್ಗೆನ ಹರಿ ಬಿಡ್ಬಿಡ ದಮಯಂತಿ. ರಾಕಿ ಒಬ್ನೇ ಇದ್ದ ಅಂತ ನಂದಿನಿ ಅವನ ಜೊತೆ ಆಟ ಆಡದ್ಲು. ಅವ್ರ ಟೈಮ್ ಬಿಟ್ಟು ಇನ್ನೇನು ನಷ್ಟ ಆಗಿಲ್ಲ. ಆದ್ರೂ ಏನೇ ನಡೆದ್ರೂ ನಮ್ಮ ಒಳ್ಳೇದಕ್ಕೆ ಅನ್ಕೋಬೇಕು. ಟೈಮ್ ಅಂದ್ರೆ ನಿನಗೆ ಇಷ್ಟು ಕೀಳಾಗೋಯ್ತಾ ವಸು? ನನ್ ಮಗಳನ್ನ 4 ದಿನದಿಂದ ದೂರ ಮಾಡ್ದೆ. ಆ 4 ದಿನಾನ ನೀನ್ ವಾಪಸ್ ತಗೊಂಡ್ ಬರ್ತೀಯಾ? ಸತ್ತೋದ್ಲು ಅಂತ ಅನ್ಕೊಂಡಿದ್ ಶಿವಾನಿನ ಜೀವಂತವಾಗಿ ವಾಪಸ್ ಕರ್ಕೊಂಡ್ ಬಂದಿದ್ದೆ ವಸು. ಇನ್ನು ನಿಮ್ಗೇನಾಗ್ಬೇಕು? ಯಾವ ಮಾತಿಗಾಗ್ಲಿ ಒಬ್ರನ್ನೊಬ್ರು ವಹಿಸ್ಕೊಂಡ್ ಬರೋದು ಹೋರ್ಗಿತ್ತಿರಿಬ್ರಿಗೂ ಚೆನ್ನಾಗ್ ಗೊತ್ತು. ನಿಮಗ್ ನೀವೇ ಸಾಟಿ. ನಾವಂತ ಆಡ್ಬಾರ್ದು ಮಾತನ್ನ ಏನೂ ಹೇಳಿಲ್ಲ ಚಿಕ್ಕಮ್ಮ. ಆದ್ರೂ ಇವಾಗ ಏನಾಯ್ತು ಅಂತ ನಮ್ಮೊಳ್ಳೇದಕ್ಕೆ ಅಂತ ಅನ್ಕೋಬೇಕು. ಮತ್ತೆ ಶ್ಯಾಮಲಾ ಅವ್ರು ಬಂದ್ರೆ ನಾನೇ ಸೈನ್ ಮಾಡ್ತೀನಿ. ನಡಿ ರಾಕಿ. ಮೇಡಮ್ ಹೋಗಿ ತುಂಬಾ ಹೊತ್ತಾಯ್ತು, ಇನ್ನೂ ಯಾಕೆ ಬಂದಿಲ್ಲ? ನಮ್ ವಸೋಕಂಗೆ ಡೌಟ್ ಬಂದು ಸೈನ್ ಮಾಡೋದನ್ನ ನಿಲ್ಸಿದ್ರು ಏನೋ. ಮೇಡಮ್ ಅಷ್ಟು ಈಸಿಯಾಗಿ ಸಿಕ್ಕಾಕೊಳ್ಳಲ್ಲ. ಏನಾಯ್ತು ಮ್ಯಾಮ್? ವಸು ಅಕ್ಕನಿಂದ ಸೈನ್ ಹಾಕ್ಸಿದ್ರಾ? ಯಾವ ಪ್ರಾಬ್ಲಮೂ ಆಗಿಲ್ಲ ತಾನೆ? ಪೇಪರ್ಸ್ ಎಲ್ಲಿ ಮೇಡಮ್? ಏನಾದರೂ ಸಮಸ್ಯೆ ಆಯ್ತಾ? ಮ್ಯಾಮ್ ಹೋದ್ಮೇಲೆ ಯಾವ ಸಮಸ್ಯೆನೂ ಆಗಲ್ಲ. ಯಾಕಂದ್ರೆ ಪ್ಲಾನ್ ನಂದು. ಪಕ್ಕಾ ಪ್ಲಾನ್ ಮಾಡಿ ಹೇಳಿದ್ದೆ. ನನ್ ಪ್ಲಾನ್ಗೆ ಸೋಲೇ ಇಲ್ಲ ಅಲ್ವಾ ಮ್ಯಾಮ್? ಶಟ್ ಅಪ್. ಏನಾಯ್ತು ಮೇಡಮ್? ವಸುಂಧರಾ ದೇವಿ ಸೈನ್ ಮಾಡಲ್ಲ ಅಂದ್ರ? ಇಲ್ಲ, ವಸು ಸೈನ್ ಮಾಡಿದ್ಲು. ಮತ್ತೆ ಪ್ರಾಬ್ಲಮ್ ಏನು ಮ್ಯಾಮ್? ಲಾಸ್ಟ್ ಮಿನಿಟ್ ಅಲ್ಲಿ ಆ ರಾಕಿ ಎಲ್ಲ ಸ್ಪಾಯಿಲ್ ಮಾಡ್ಬಿಟ್ಟ. ಸೈನ್ ಮಾಡಿರೋ ಡಾಕ್ಯುಮೆಂಟ್ಸ್ನ ಸರ್ವನಾಶ ಮಾಡ್ದ. ಆ ಹುಡುಗ ಗೊತ್ತಿದ್ದು ಮಾಡದ್ನಾ ಗೊತ್ತಿಲ್ಲದೆ ಮಾಡದ್ನಾ ಮೇಡಮ್? ಹೇಗ್ ಮಾಡಿದ್ರು ನಮ್ ಪ್ಲಾನ್ ವೇಸ್ಟ್ ಆಗೋಯ್ತು. ಕೈ ತನಕ ಬಂದಿದ್ದ ಆಸ್ತಿ ಕೈ ಜಾರ್ ಹೋಯ್ತು. ಮತ್ತಿವಾಗ ಹೆಂಗೆ ಮೇಡಮ್? ಮತ್ತೊಂದ್ಸಲ ವಸುಂಧರಾ ಅವ್ರ ಹತ್ರ ಸೈನ್ ಮಾಡಿಸ್ತೀರಾ? ನಾನು ಬೇಗ ಪೇಪರ್ಸ್ ರೆಡಿ ಮಾಡ್ತೀನಿ. ಮತ್ತೆ ಸೈನ್ ಅಂದ್ರೆ ಆ ವಸುಗ್ ಡೌಟ್ ಬರುತ್ತೆ. ನಾವು ಸ್ವಲ್ಪ ವೇಟ್ ಮಾಡಬೇಕು. ನಮಗೆ ಜಾಸ್ತಿ ಟೈಮ್ ಇಲ್ಲ ಮೇಡಮ್. ಗಡುವು ದಾಟಿದ್ರೆ ಮುಂದಕ್ಕೆ ನಾವೇನು ಮಾಡೋಕ್ಕಾಗಲ್ಲ.
ಆಸ್ತಿ ನಮ್ಮಿಂದ ದೂರ ಆಗುತ್ತೆ. ಇಲ್ಲ ಲಾಯರ್ ಅವರೇ, ಅಲ್ಲಿ ತನಕ ಹೋಗಕ್ ಬಿಡಲ್ಲ. ನೀವು ಪೇಪರ್ಸ್ ರೆಡಿ ಮಾಡಿ, ನಾನು ಹೇಗಾದ್ರೂ ಮಾಡಿ ವಸುವಿಂದ ಸೈನ್ ತಗೋತೀನಿ. ಸರಿ ಮೇಡಮ್, ಪೇಪರ್ಸ್ ರೆಡಿ ಮಾಡಿ ಕಾಲ್ ಮಾಡ್ತೀನಿ. ಬರ್ತೀನಿ ಮೇಡಮ್. ಆ ರಾಕಿ ಸಾಮಾನ್ಯದವನಲ್ಲ. ಅವನು ನೋಡಕ್ ಮಾತ್ರ ಹುಡುಗ, ಆದ್ರೆ ಅವನ್ದು ದೊಡ್ಡ ಬ್ರೈನ್, ದೊಡ್ಡವ್ರ ಥರ ಯೋಚನೆ ಮಾಡ್ತಾನೆ. ಅಂದ್ರೆ ಅವನು ನಮ್ ಪ್ಲಾನ್ ಗೊತ್ತಾಗಿ ಬೇಕು ಅಂತಲೇ ಮಾಡಿದಾನೆ ಅಂತ್ಯಾ? ನಮ್ ಪ್ಲಾನ್ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಅವನು ಎಷ್ಟು ಸಲ ವಸು ಅಕ್ಕ ಅಭಿಭಾವಂಗೆ ಹೆಲ್ಪ್ ಮಾಡಿದಾನೆ ಮ್ಯಾಮ್. ಅವನಿಂದಾನೆ ನನ್ನ ಪ್ಲಾನ್ಸ್ ಕೂಡ ತುಂಬಾ ಸಲ ಫೇಲ್ ಆಗಿದೆ. ಅಂದ್ರೆ ಅಭಿ ಮತ್ತೆ ವಸು ಜೊತೆ ರಾಕಿ ಹತ್ರನೂ ಹುಷಾರಾಗಿರ್ಬೇಕು ಅಂತಿದ್ಯಾ? ಹೌದು ಮೇಡಮ್, ಅಭಿಭಾವ ವಸು ಅಕ್ಕ ಎಷ್ಟು ಡೇಂಜರೋ, ರಾಕಿ ಕೂಡ ಅಷ್ಟೇ ಡೇಂಜರು. ಒಂದು ಸಲ ಆಸ್ತಿ ನನ್ನ ಕೈಗೆ ಬರ್ಲಿ, ಆಗ ಎಲ್ರಿಗೂ ನಾನು ಅಪಾಯ ಆಗ್ತೀನಿ. ಹಾಸ್ಟೆಲಲ್ಲಿ ಇದ್ದಿದ್ರೆ ದಿನ ಎಣ್ಣೆ ಸಿಗರೇಟ್ ಹೊಡಿತಿದ್ದೆ. ಈ ಮನೆಗೆ ಬಂದ್ಮೇಲೆ ಜೈಲಿಗೆ ಬಂದಾಗಿದೆ. ಅಲ್ಲದೆ ನನಗಿಷ್ಟ ಬಂದಂಗೆ ಡ್ರಿಂಕ್ಸ್ ಮಾಡೋ ಹಾಗೂ ಇಲ್ಲ. ಈ ಥರ ಕದ್ದು ಮುಚ್ಚಿ ಎಲ್ಲ ದಮ್ ಹೊಡಿಬೇಕಾಗಿ ಬಂದಿದೆ. ಅಕ್ಕ, ನಮ್ಮ ಮನೇಲಿ ಯಾರಾದ್ರೂ ಸಿಗರೇಟ್ ಸೇರ್ತಾರಾ? ಶಿವಾನಿ ಸಿಗರೇಟ್ ಸೇರ್ತಾಳ ಅಕ್ಕ? ಅಂದ್ರೆ ಶಿವಾನಿಗೆ ತುಂಬಾ ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅಂತಾಯ್ತು. ಈ ವಿಷಯನ ಈಗಲೇ ಅತ್ತೆಗೆ ಹೇಳೋಣ ಅಕ್ಕ. ಓದ್ತಿರೋ ಹುಡುಗಿ, ಅದರಲ್ಲೂ ಒಂದು ಹೆಣ್ಣಾಗಿ ಸಿಗರೇಟ್ ಸೇದಿದ್ದಾಳಲ್ಲ ಅಕ್ಕ. ಶಿವಾನಿಗೆ ಸಿಗರೇಟ್ ಒಂದೇನಾ, ಇಲ್ಲ ಎಣ್ಣೆ ಹೊಡೆಯೋ ಅಭ್ಯಾಸನೂ ಇದೆಯಾ? ಈ ಏಜಲ್ಲೇ ಸಿಗರೇಟ್ ಸೇತಿದ್ದಾಳೆ ಅಂದ್ರೆ ಅವಳಿಗೆ ಡ್ರಿಂಕ್ಸ್ ಅಭ್ಯಾಸನೂ ಇದ್ದೇ ಇರುತ್ತೆ. ಬಾಯ್ ಫ್ರೆಂಡ್ಸ್ ಕೂಡ ಇದ್ದಾರೆ ಅನ್ಸುತ್ತೆ. ಇಂಥ ಹುಡುಗಿನ ಅಖಿಲ್ ಭಾವಂಗ್ ಕೊಟ್ಟು ಹೇಗಕ್ಕ ಮದ್ವೆ ಮಾಡ್ತಾರೆ? ಆ ಹಾರಿಕಾ ತರ ಶಿವಾನಿ ಕೂಡ ಭಾವನ್ ಲೈಫ್ನ ಹಾಳು ಮಾಡ್ತಾಳಕ್ಕ. ಈಗ್ಲೇ ಅತ್ತೆ ಹತ್ರ ಹೋಗಿ ಹೇಳ್ತೀನಿ. ಬೇಡ ನಂದಿನಿ, ಶಿವಾನಿ ಎಂಥೋಳು ಅಂತ ಅತ್ತೆ ಹತ್ರ ಹೇಳೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇಲ್ಲ. ಶಿವಾನಿ ಸಿಗರೆಟ್ ಸೇದಿದ್ಲು ಅಂತ ನಾ ಹೇಳಿದ್ರೆ ನಮ್ದೇ ಇರಬಹುದು. ನಾವ್ ಕೋಪದಲ್ಲಿ ಹೇಳ್ತಿದೀವಿ ಅಂತ ಅನ್ಕೋಬಹುದು. ನಾವು ಕಣ್ಣಾರೆ ನೋಡಿದ್ವಲ್ಲ ಅಕ್ಕ. ಆದ್ರೆ ಅತ್ತೆ ನೋಡ್ಲಿಲ್ವಲ್ಲ. ಶಿವಾನಿನ ಸಾಕ್ಷಿ ಸಮೇತ ಹಿಡ್ಕೊಡ್ಬೇಕು, ಆಗ್ಲೇ ಅತ್ತೆ ನಂಬೋದು. ಶಿವಾನಿ ಅತ್ತೆ ಮುಂದೆ ಒಳ್ಳೆಯವಳ ತರ ನಾಟಕ ಮಾಡ್ತಿದ್ದಾಳಕ್ಕ. ಅದನ್ನ ನಾವು ಪ್ರೂವ್ ಮಾಡಬೇಕು. ಆ ಅವಕಾಶ ಬರೋವರೆಗೂ ವೇಟ್ ಮಾಡಬೇಕು. ತಪ್ಪು ಮಾಡೋರು ಯಾವಾಗ್ಲಾದ್ರೂ ಒಂದ್ಸಲ ಸಿಕ್ ಹಾಕೋತಾರೆ. ನಡಿ ಹೋಗೋಣ.
ಶಿವಾನಿ, ಲೇ ಶಿವಾನಿ, ಶಿವಾನಿ, ಏನಮ್ಮ? ನಿನಗೆ ಫೋನ್ ಬರ್ತಿದೆ ನೋಡು. ಈ ಟೈಮಲ್ಲಿ ಯಾರೇ? ಯಾವ್ದು ಕಂಪ್ನಿ ಕಾಲ್ ಅಮ್ಮ. ಅವ್ರಿಗೆ ಹೊತ್ತು ಗೊತ್ತು ಇಲ್ವಾ? ಕಟ್ ಮಾಡಿ ಮಲ್ಕೋ. ಈ ಟೈಮಲ್ಲಿ ಇವನು ಯಾಕೆ ಫೋನ್ ಮಾಡ್ದ? ಇವನ್ ಮತ್ತೆ ಯಾಕೆ ಕಾಲ್ ಮಾಡ್ತಿದ್ದಾನೆ? ಹಲೋ ವಿನೋದ್. ಏನ್ ಶಿವಾನಿ, ಫೋನ್ ಮಾಡ್ತಿದ್ರೆ ಕಟ್ ಮಾಡ್ತಿದ್ಯಲ್ಲ? ಈ ಟೈಮಲ್ಲಿ ಯಾಕೆ ಕಾಲ್ ಮಾಡ್ತಿದ್ಯಾ? ಏನ್ ಮಾಡ್ಲಿ ಮತ್ತೆ, ಕಾಲ್ ಮಾಡಿದ್ರೆ ಕಟ್ ಮಾಡ್ತಿದ್ಯಾ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಿಲ್ಲ. ನೀನು ಸೋಷಿಯಲ್ ಮೀಡಿಯಾಯಿಂದ ನನ್ನ ಅನ್ಫಾಲೋ ಮಾಡಿದ್ಯಾ? ಬ್ರೇಕಪ್ ಮಾಡ್ಕೋಬೇಕು ಅಂದ್ಕೊಂಡಿದ್ಯಾ? ಹೌದು, ನಾನೇ ನಿನ್ನ ಹತ್ರ ಆ ಮಾತು ಹೇಳಬೇಕು ಅಂತ ಇದ್ದೆ. ಆ ಮಾತನ್ನ ನಿನಗೆ ಯಾವತ್ತೂ ಹೇಳಬೇಕಾಗಿತ್ತು, ಲೇಟ್ ಮಾಡಿದೆ. ಯಾಕೆ? ನಾನೇನು ತಪ್ಪು ಮಾಡಿದ್ದೀನಿ? ನೀನು ಹಾಸ್ಟೆಲಲ್ಲಿದ್ದಾಗ ನಿನಗೆ ಬುಕ್ಸ್ ಕೊಡ್ಸಿದ್ದೀನಿ, ಬಟ್ಟೆ ಕೊಡ್ಸಿದ್ದೀನಿ, ಫೋನ್ ಕೊಡ್ಸಿದ್ದೀನಿ, ಒಡವೆನೂ ಕೊಡ್ಸಿದ್ದೀನಿ, ಶಾಪಿಂಗು ಸಿನಿಮಾ ಅಂತೆಲ್ಲ ಸುತ್ತಾಡ್ಸಿದ್ದೀನಿ. ನೀನು ಮಾಡಿರೋದು ಯಾವುದನ್ನು ನಾನು ಮರ್ತಿಲ್ಲ ವಿನೋದ್. ಒಬ್ಳು ಫ್ರೆಂಡ್ ಆಗಿ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಏನು ಫ್ರೆಂಡಾ? ಅಂದರೆ ನೀನು ನನ್ನ ಲವ್ವರ್ ಅಲ್ವಾ? ಲವರ್ ಅಂತ ನಾನು ಯಾವಾಗ ನಿನಗೆ ಹೇಳಿದ್ದೆ? ಇದೇನು ಶಿವಾನಿ, ನಾವು ಪ್ರೀತಿ ಮಾಡಿದ್ವಿ, ಮದುವೆ ಮಾಡ್ಕೋಬೇಕು ಅಂತಿದ್ವಿ, ಅದನ್ನೆಲ್ಲ ಮರ್ತೋದ್ಯಾ? ಸಾರಿ ವಿನೋದ್, ನಿನ್ನ ಮದುವೆ ಹಾಕೋ ಉದ್ದೇಶ ನನಗಿಲ್ಲ. ನನ್ನ ಮರ್ತ್ಬಿಡು. ಯಾಕೆ? ನನಗಿಂತ ದುಡ್ಡಿರೋನ್ ಸಿಕ್ಕೋದ್ನಾ? ಮರ್ಯಾದೆಯಿಂದ ಮಾತಾಡು ವಿನೋದ್. ನನ್ನ ಮಾವಂಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದಾರೆ. ನಾನು ಓಕೆ ಅಂತ ಹೇಳಿದ್ದೀನಿ. ಇನ್ಯಾವತ್ತೂ ನಾನು ಕಾಲ್ ಮಾಡಬೇಡ. ಅಂದರೆ ಏನು, ಅಷ್ಟು ಈಸಿಯಾಗಿ ನನ್ನ ಬಿಡಬೇಕು ಅಂತಿದ್ಯಾ? ಸಾಯಿಸ್ಬಿಡ್ತೀನಿ. ನಿನಗಿಷ್ಟ ಬಂದಂಗೆ ಮಾಡು. ಗುಡ್ ಬೈ. ಯಾರ ಜೊತೆ ಮಾತಾಡ್ತಿದ್ಯಾ ಶಿವಾನಿ? ಅದು ನಿನಗೆ ಬೇಕಾಗಿಲ್ಲ. ಹೊತ್ತಲ್ದೇ ಇರೋ ಹೊತ್ತಲ್ಲಿ ಮದುವೆ ಆಗಬೇಕಾಗಿರೋ ಹೆಣ್ಣು ನೀನು. ಹೀಗೆ ನೀನು ಫೋನಲ್ಲಿ ಮಾತಾಡೋದೇನು? ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ನಿನಗಿದ್ದೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ. ನನ್ನ ತಂಟೆಗೆ ಬರಬೇಡ. ಬಿ ಇನ್ ಯೋರ್ ಲಿಮಿಟ್ಸ್. ಶಿವಾನಿ ಯಾಕೆ ಹೀಗೆ ಮಾತಾಡ್ತಿದ್ದಾಳೆ? ಆಗಲೇ ಹಾಗೆ ಮಾತಾಡಿದ್ಲು, ಈಗ ಫೋನಲ್ಲಿ ಯಾರ ಜೊತೆನೂ ಮಾತಾಡ್ತಾ ಇದ್ಲು. ಬೇಗ ತಿಳ್ಕೋಬೇಕು. ಭಾವ, ಕಾಫಿ ತಗೊಳ್ಳಿ. ರಾಕಿ, ನಿನ್ ಹೋಮ್ವರ್ಕ್ ಆದ್ಮೇಲೆ ಹಾಲು ಕೊಡ್ತೀನಿ. ಓಕೆ ಮಮ್ಮಿ.
ಶಿವಾನಿ ಕಾಫಿ. ಥ್ಯಾಂಕ್ಸ್. ಅಮ್ಮ ಇಲ್ಲಿ ಫ್ರೆಶ್ ಆಗ್ತಿದ್ದಾಳೆ. ಸರಿ, ಅಮ್ಮ ಆಚೆ ಬಂದಮೇಲೆ ಈ ಕಾಫಿ ಕೊಡು. ರಾಕಿ, ಅನುಕೀರ್ತಿಯಲ್ಲಿ ಫ್ರೆಶ್ ಆಗ್ತಿದಾರ ಅಜ್ಜಿ. ಅತ್ತೆ ಕಾಫಿ. ನಮಸ್ಕಾರ ನಮ್ಮ. ನಮಸ್ಕಾರ ಪುರೋಹಿತ್ರೆ. ಬೆಳಗ್ಗೆನೆ ಈ ಕಡೆ ಏನು ಬಂದಿದ್ದು ಪುರೋಹಿತ್ರೆ? ನಾನೇ ಬರಕ್ಕೆ ಹೇಳಿದ್ದು. ಒಂದ್ಸಲ ಎಲ್ರನ್ನೂ ಕರಿ. ಯಾಕತ್ತೆ? ಎಲ್ರನ್ನೂ ಕರಿ ಅಂತ ಹೇಳಿದ್ನಲ್ಲ. ನೀವು ಕೂತ್ಕೊಳ್ಳಿ. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರ. ಪುರೋಹಿತ್ರನ ಯಾಕಮ್ಮ ಕರೆಸ್ದೆ? ಹೇಳ್ತೀನಿ, ಕೂತ್ಕೋ ಅಭಿ. ಪುರೋಹಿತ್ರೆ, ಹತ್ರದಲ್ಲೇ ಒಳ್ಳೆ ಮುಹೂರ್ತ ಏನಾದರೂ ಇದೆಯಾ ಅಂತ ನೋಡ್ಬಿಟ್ಟು ಹೇಳಿ. ಸರಿನಮ್ಮ. ಮುಹೂರ್ತ ಯಾಕಮ್ಮ? ಅಖಿಲ್ ನಿಶ್ಚಿತಾರ್ಥಕ್ಕೆ. ಪುರೋಹಿತ್ರೆ, ನನ್ನ ಮಗ ಅಖಿಲ್ಗೂ ನನ್ನ ಮೊಮ್ಮಗಳು ಶಿವಾನಿಗೂ ನಿಶ್ಚಿತಾರ್ಥ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅವ್ರ ಹೆಸರಲ್ಲಿ ಅವ್ರ ಜಾತಕದ ಪ್ರಕಾರ ಒಳ್ಳೆ ಮುಹೂರ್ತ ಹೇಳಿ. ಸರಿನಮ್ಮ. ಅಖಿಲ್ಗೂ ಶಿವಾನಿಗೂ ಎಂಗೇಜ್ಮೆಂಟ್ ಏನಮ್ಮ? ಈ ಮದುವೆ ಆಗ್ಬೇಕು ಅಂತ ನಾನು ಮೊದಲೇ ಹೇಳಿದ್ನಲ್ಲ ಅಭಿ. ಆದರೆ ಅಖಿಲ್ ನಂದಿನಿನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ನಲ್ಲ ಅತ್ತೆ. ನನ್ನ ಮೊಮ್ಮಗಳು ಶಿವಾನಿ ಈ ಮನೆಗೆ ಚಿಕ್ಕ ಸೊಸೆ ಆಗಬೇಕು. ನಾನು ನನ್ನ ಮಗಳಿಗೆ ಮಾತು ಕೊಟ್ಟಿದ್ದೀನಿ. ನಾವು ನಂದಿನಿಗೂ ಕೂಡ ಮಾತು ಕೊಟ್ಟಿದ್ದೀವಮ್ಮ. ಯಾರನ್ನ ಕೇಳಿ ಮಾತು ಕೊಟ್ರಿ? ನನ್ನ ಹತ್ರ ಒಂದು ಮಾತು ಕೇಳಿದ್ರಾ? ನೀವು ಮನೆಯವಳು ಅಂತ ಹೇಳಿದಾಗ ಅದು ನಂದಿನಿನೇ ಅಂತ ಅನ್ಕೊಂಡ್ವಿ ಅತ್ತೆ. ಅದೆಲ್ಲ ಆಗೋಯ್ತು ಪಾವನಿ. ಆಲ್ರೆಡಿ ನಾನು ಅಖಿಲ್ ಹತ್ರನೂ ಹೇಳಿದ್ದೀನಿ. ಶಿವಾನಿನ ಮದುವೆ ಆಗೋದಕ್ಕೆ ಅಖಿಲ್ ಕೂಡ ಒಪ್ಕೊಂಡಿದ್ದಾನೆ. ನಂದಿನಿ ಅಖಿಲ್ನ ಇಷ್ಟಪಡ್ತಾ ಇದ್ದಾಳಮ್ಮ. ಅಖಿಲ್ ಮನ್ಸಲ್ಲಿ ಕೂಡ ನಂದಿನಿ ಇದ್ದಾಳೆ. ಈ ಮಾತೆಲ್ಲ ನನ್ನ ಹತ್ರ ಹೇಳ್ಬೇಡ ಅಭಿ. ಅಖಿಲ್ಗೋಸ್ಕರ ಶಿವಾನಿ ಜೀವ ತಕ್ಕೊಳ್ಳೋಕ್ಕೂ ಹೆದರ್ಕೊಳ್ಳಿಲ್ಲ. ಆದರೆ ಶಿವಾನಿ ಅಖಿಲ್ಗೆ ಸೆಟ್ ಆಗಲ್ಲ ಅತ್ತೆ. ಶಿವಾನಿ ಕೂಡ. ವಸು, ಶಿವಾನಿ ಬಗ್ಗೆ ನೀನೇನು ಮಾತಾಡಬೇಡ. ಇದು ನನ್ನ ಇಷ್ಟದ ಪ್ರಕಾರ ನಡೀತಾ ಇರೋ ಮದುವೆ. ಅಮ್ಮ, ಇನ್ನೊಂದ್ಸಲ ನಂದಿನಿ ಬಗ್ಗೆ ಯೋಚನೆ ಮಾಡಮ್ಮ. ನಂದಿನಿ ಅಖಿಲ್ಗೆ ಸೇವೆ ಮಾಡಿದಾಳೆ. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬೇಕಾದ್ರೆ ಅವಳಿಗೊಂದು ಒಳ್ಳೆ ಸಂಬಂಧ ನೋಡಿ ನಾವೇ ಮದುವೆ ಮಾಡೋಣ. ಶಿವಾನಿ ಇನ್ನೂ ಓದ್ತಾ ಇದ್ದಾಳಲ್ಲಮ್ಮ, ಅವಳ ಮದುವೆಗೆ ಏನು ಅವಸರ ಇತ್ತು ಅಂತ. ನನ್ನ ಮೊಮ್ಮಗಳನ್ನ ನನ್ನ ಸೊಸೆಯಾಗಿ ಮಾಡ್ಕೋಬೇಕು ಅಂತಿದ್ದೀನಿ ಅಭಿ. ಅದಲ್ಲ ಅತ್ತೆ, ಈ ವಿಷಯದಲ್ಲಿ ಇನ್ಯಾರು ಏನು ಹೇಳೋದು ಬೇಡ. ಅಖಿಲ್ಗೂ ಶಿವಾನಿಗೂ ಮದುವೆ ಆಗಬೇಕು, ಇದೇ ಫೈನಲ್. ಪುರೋಹಿತ್ರೆ, ಅಮ್ಮ ಮುಹೂರ್ತ ಸಿಕ್ತಾ? ಆಯ್ತಮ್ಮ, 1 ನಿಮಿಷ.